ವಾಯ್ಸ್ ಆಫ್ ಪುತ್ತೂರು ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಬಜತ್ತೂರು ಗ್ರಾಮದ ಮುದ್ಯ ಶ್ರೀ ಪಾರ್ವತಿ ಪಂಚಲಿಂಗೇಶ್ವರ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದಲ್ಲಿ ಸದ್ಯ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಂಭ್ರಮ. ಗ್ರಾಮಸ್ಥರೆಲ್ಲ ಸೇರಿ ವೈಭವದಿಂದ ಬ್ರಹ್ಮಕಲಶೋತ್ಸವವನ್ನ ನಡೆಸ್ತಾ ಇದ್ದಾರೆ. ನಾವೀಗ ಈ ಬ್ರಹ್ಮಕಲಶೋತ್ಸವದ ಪಾಕಕೋಣೆಯೊಳಗಡೆ ಹೋಗ್ತಾ ಇದ್ದೇವೆ. ನಮಸ್ತೆ, ಶಿವರಾಜ್ ಕೊಂಟಿನಿ. ಪಾಕದ ವ್ಯವಸ್ಥೆ ಉಸ್ತುವಾರಿಯನ್ನ ನೀವು ಹೊತ್ತಿದ್ದೀರಿ. ಹೌದು. ಹೇಳಿ, ಎಷ್ಟು ಜನ ಇದ್ದೀರಿ, ಏನೇನು ತಯಾರು ಮಾಡ್ತಾ ಇದ್ದೀರಿ, ಹೇಗಿದೆ ಇಲ್ಲಿನ ವಾತಾವರಣ? ವಾತಾವರಣದ ಬಗ್ಗೆ ಅಂತ ಹೇಳಿದರೆ ಬಾರಿ ಒಂದು ಚಂದದ ವಾತಾವರಣ, ಮನೋಹರ ವಾತಾವರಣದಲ್ಲಿ ನಾವಿದ್ದೇವೆ. ಈಗ ಸ್ವಲ್ಪ ಸೆಕೆ ಉಂಟು, ಮತ್ತೆ ಒಲೆಯಲ್ಲಿ ಅದು ಬ್ರಹ್ಮಕಲಶ ಅಂತ ಹೇಳಿದ್ರೆ ಒಲೆಯಲ್ಲಿ ಅಡಿಗೆ ಮಾಡೋದು. ಮತ್ತೆ ಏನಂತ ಹೇಳಿದ್ರೆ ಗ್ಯಾಸಿನ ವ್ಯವಸ್ಥೆ ಈಗ ಬಾರಿ ಕಮ್ಮಿ ಇದ್ದ ಕಾರಣ ಗ್ಯಾಸ್ ನಮಗೆ ಸಮಸ್ಯೆ ಸ್ವಲ್ಪ. ಮತ್ತೆ ಅಂತ ಹೇಳಿದ್ರೆ ಒಂದು ದಿವಸಕ್ಕೆ ಮಧ್ಯಾಹ್ನ 1:30 ಇಂದ 2,000 ಜನದ ವ್ಯವಸ್ಥೆ ಮಧ್ಯಾಹ್ನದ್ದು. ರಾತ್ರಿ 1:30 ಇಂದ 2:30 ಮತ್ತು ಸಹ ಒಮ್ಮೊಮ್ಮೆ 3,000 ಜನ ಆಗುವ ನಿರೀಕ್ಷೆ ಇರ್ತದೆ. ಈಗ 2 ದಿವಸದಲ್ಲಿ ಭಾರಿ ಚಂದದಲ್ಲಿ ಎಲ್ಲ ಸಹ ವ್ಯವಸ್ಥೆ, ಬೇಕಾದ ವ್ಯವಸ್ಥೆ ಚಂದ ನಡೀತಾ ಉಂಟು. ಮಧ್ಯಾಹ್ನ ಸ್ವೀಟ್ ಒಂದು ಉಂಟು, ಪಾಯಸ, ಸ್ವೀಟ್, ಸಾಂಬಾರು, ಹುಳಿ, ಪಲ್ಯ. ರಾತ್ರಿಗೆ ಅದೇ ಟೈಪಲ್ಲಿ ಗಸಿ, ಸಾರು, ಸಾಂಬಾರು, ಪಾಯಸ, ಸ್ವೀಟ್. ಬೆಳಗ್ಗೆ ಇವತ್ತು ಸೆಟ್ಟು ದೋಸೆ, ಕೂರ್ಮ. ಈಗ ಸಂಜೆ ಬನ್ಸು ಮತ್ತು ತೋವೆ ಉಂಟು. ನಾಳೆ ಇನ್ನು ಸೇಮಿಗೆ ಪಲಾವ್ ಮಾಡಲಿಕ್ಕೆ ಉಂಟು. ನಿನ್ನೆ ಇಡ್ಲಿ ಸಾಂಬಾರಿತ್ತು. ಹಾಗೆ ವೆರೈಟಿಯಲ್ಲಿ ಸಂಜೆ ಎಣ್ಣೆ ಐಟಮ್ಗಳು ವೆರೈಟಿ. ಒಂದು ದಿವಸ ಗೋಳಿ ಬಜೆ, ಬನ್ಸು, ಹೀಗೆ ಮತ್ತು ಪೋಡಿ, ನಾನಾ ರೀತಿಯ ವೆರೈಟಿಯ ಭಕ್ಷ್ಯಗಳು. ಯಾವ ರೀತಿಯಲ್ಲಿ ಹೊರೆ ಕಾಣಿಕೆ ಬಂದಿದೆ ಆ ರೀತಿಯಲ್ಲಿ ನಾವು ಇಲ್ಲಿಯ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಾಳೆಕಾಯಿ ಗುಜ್ಜೆ ಉಂಟು, ಮತ್ತು ಕೇನೆ ಉಂಟು, ಮತ್ತು ಸೌತೆಕಾಯಿ, ಕುಂಬಳಕಾಯಿ, ಬದನೆ, ಎಲ್ಲ ರೀತಿಯ ಯಾವುದೆಲ್ಲ ತರಕಾರಿ ಉಂಟು ಅದಕ್ಕೆ ಹೊಂದಿಕೊಂಡು ನಾವು ಅದರಲ್ಲಿ ನಾನಾ ರೀತಿಯ ಸಾರು, ಸಾಂಬಾರುಗಳನ್ನು ತಯಾರು ಮಾಡ್ತಾ ಇದ್ದೇವೆ. ನಾವೀಗ ಒಂದು 7-8 ಜನ ಇಲ್ಲಿ ಇದ್ದೇವೆ. ಇಲ್ಲಿ ಉಗ್ರಾಣಕ್ಕೆ ಅಂತ ಹೇಳಿದರೆ ಆಹಾರದ ವ್ಯವಸ್ಥೆಯನ್ನು ಕೃಷ್ಣ ಪ್ರಸಾದ್ ಅಂಬಟಮಾರು ಮತ್ತು ಮಾಧವ ಗೌಡರು ನೋಡಿಕೊಳ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ನಮಗೆ ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದೆ ಎಲ್ಲ ಚಂದದಲ್ಲಿ ತರಕಾರಿ ಕಟ್ಟು ಮಾಡೋದಾಗ್ಲಿ, ನಮಗೆ ಬೇಕಾದ ದಿನಸಿ ಸಾಮಾನುಗಳು ಹೇಳಿದ ರೀತಿಯಲ್ಲಿ ನಮಗೆ ಬೇಕಾದಾಗೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ. ಅಚ್ಚುಕಟ್ಟಲ್ಲಿ ಎಲ್ಲ ಸಹ ಆಗ್ತಾ ಉಂಟು. ಒಂದು ಕಡೆ VIP ಊಟ ಉಂಟು, ಕೆಳಗಡೆ ಸಾರ್ವಜನಿಕ ಊಟ ಉಂಟು. ಎಲ್ಲ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಅದೇ ಬೆಳಗ್ಗೆ ಅವರು ಒಂದು 7:30ಗೆ ತಿಂಡಿ ರೆಡಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮಧ್ಯಾಹ್ನ 11:00ವರೆಗೆ ಪಲ್ಲ ಪೂಜೆ ಆಗ್ತದೆ. 12 ಗಂಟೆಗೆ ಊಟ ಶುರುವಾಗಿ 3 ಗಂಟೆ ತನಕ ಊಟ. ಪುನಃ 4:30ಇಂದ ತಿಂಡಿ, ಚಾಯ, ಪೋಡಿ ಅಥವಾ ಬನ್ಸ್ ಯಾವುದೇ ರೀತಿ ಅದು. 6:30 7 ಗಂಟೆ ತನಕ ಅದು. 7:30ಇಂದ ನಂತರ ಊಟ. 12 ಗಂಟೆ 11:30 ತನಕ ಊಟ ರಾತ್ರಿ. ನೀವು ಯಾವಾಗದಿಂದ ಇಲ್ಲಿ? ನಾನು 6 ತಾರೀಕು ಬೆಳಗ್ಗೆ ನಾವು ಇಲ್ಲಿ ಆಗಮನ ಆಗಿದೆ. ಅಂತ ಹೇಳಿದ್ರೆ ಒಂದು ಕೊಪ್ಪರಿಗೆ ಮುಹೂರ್ತ ಅಂತ ಉಂಟು. 7 ತಾರೀಕಿಗೆ ಹೊರೆ ಕಾಣಿಕೆ ಅಂತ ಹೇಳಿದ್ದಾರೆ. ಹಾಗಾದ ಕಾರಣ ಒಂದು ದಿವಸ ನಾವು ಮುಂಚೆ ಬಂದು ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿ ಸಾಂಬಾರಿನ ಹುಡಿ ಎಲ್ಲ ಬೇಕಾದ ವ್ಯವಸ್ಥೆ ಎಲ್ಲ ರೆಡಿ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾನೀಗ ಸಾಧಾರಣ ಒಂದು 20-22 ವರ್ಷದಲ್ಲಿ ನಾನು ಪಾಕ ರೆಡಿ ಮಾಡ್ತಾ ಇದ್ದೇನೆ. ನಾನು ಈಗ ಮೊನ್ನೆ ಅಷ್ಟೇ ಉಜಿರೆ ಬ್ರಹ್ಮಕಲಶದಲ್ಲಿ ಅಲ್ಲಿ ನನ್ನ ಅಣ್ಣನೊಟ್ಟಿಗಿದ್ದೆ, ರವಿ ಅಣ್ಣನೊಟ್ಟಿಗಿದ್ದೆ. ಅವರ ಸಹಾಯಕನಾಗಿ ನಾನು ಅಲ್ಲಿದ್ದೆ. ಮತ್ತು ಬಿಳಿಯೂರು ಬ್ರಹ್ಮಕಲಶ, ಪಾದಾಳ ಸುಬ್ರಹ್ಮಣ್ಯ, ಅಡೆಂಜ ಎಲ್ಲ ತುಂಬ ರೀತಿಯ ಬ್ರಹ್ಮಕಲಶದಲ್ಲಿ ಅಡಿಗೆ ಮಾಡಿದ್ದೇನೆ. ನನ್ನ ತಂಡದಲ್ಲಿ ಈಗ ಒಂದು 8 ಜನ ಇದ್ದಾರೆ. ನಾವು ಈಗ ನಮ್ಮ ತಂಡ ಅಂತ ಹೇಳಿದರೆ ನಾವು ಒಟ್ಟಿಗೆ ಒಂದು 20-25 ಜನ ಇದ್ದೇವೆ. 25 ಜನದಲ್ಲಿ ಹೊರಗಡೆ ಅಂತ ಹೇಳಿದರೆ ಮದುವೆ, ಇಂಥ ಉಪನಯನ, ಬಾಕಿ ಎಲ್ಲ ರೀತಿಯ ಅಡಿಗೆಗೆ ನಾವು ಹೋಗ್ತೇವೆ. ಹಾಗಾದ ಕಾರಣ ನಮಗೆ ಇಲ್ಲಿ ಒಂದು 8 ಜನರ ಅಗತ್ಯ ಇದ್ದೇವೆ. ಹಾಗೆ ನಮ್ಮ ತಂಡದಲ್ಲಿ 8 ಜನ ನಾವು ಇಲ್ಲಿ ಬಂದಿದ್ದೇವೆ. ಹಾಗೆ ಮತ್ತೆ ಕಂತ್ರಿಗಳಿಗೆ ಬೇಕಾದಾಗ ಅವರಿಗೂ ಸಹ ನಮ್ಮ 2 ತಂಡ ಇನ್ನೊಬ್ಬರು ಅಲ್ಲಿ ಸಹ ಇದ್ದಾರೆ, 2 ಜನ. ಧನ್ಯವಾದ. ಸರಿ, ನಮಸ್ಕಾರ. ನಾನು ಕೃಷ್ಣ ಪ್ರಸಾದ. ನಾನು ಆಹಾರ ವಿಭಾಗದ ಸಂಚಾಲಕ ಆಗಿದ್ದೇನೆ. ಇವತ್ತು ಈ ಒಂದು ನಮ್ಮ ಮುದ್ಯ ಪಾರ್ವತಿ ಪಂಚಲಿಂಗೇಶ್ವರ ದೇವರ ಬ್ರಹ್ಮಕಲಶ ಜೀರ್ಣೋದ್ಧಾರ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವು ಸುಮಾರು 7ರಿಂದ 12 ತಾರೀಕಿನವರೆಗಿನ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 25ರಿಂದ 30 ಸಾವಿರ ಜನದ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಊಟ ಇಂಥದ್ದಲ್ಲಿ ಅಲ್ಲಿಯ ಅಷ್ಟು ತಯಾರಿಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಬೆಳಿಗ್ಗೆ ಉಪಹಾರ, ಮಧ್ಯಾಹ್ನ ಊಟ, ಸಂಜೆ ಉಪಹಾರ, ರಾತ್ರಿ ಊಟ, ಈ ರೀತಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮಗಳು ಭಾರಿ
ಒಂದು ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ನಮ್ಮ ತಂಡವನ್ನು ನಾವು ಒಂದು 7-8 ಜನರ ತಂಡವನ್ನು ನಾವು ವಿಭಾಗ ಮಾಡಿಕೊಂಡು, ಒಬ್ಬರನ್ನು ತರಕಾರಿ ಹಚ್ಚುವ ವಿಭಾಗ, ಇನ್ನೊಬ್ಬರನ್ನು ವಿತರಣಾ ವಿಭಾಗ, ಈ ರೀತಿಯಲ್ಲಿ ಮಾಡಿಕೊಂಡು ಗಣ್ಯರ ವ್ಯವಸ್ಥೆಗಳಿಗೆ ಒಂದು ತಂಡ, ಈ ರೀತಿಯಲ್ಲಿ ಮಾಡಿಕೊಂಡು ನಾವು ಬಾರಿ ಒಂದು ನಮಗೆಲ್ಲರ ಸಹಕಾರ ಬಾರಿ ಚಂದದಲ್ಲಿ ಸಿಗ್ತಾ ಇದೆ. ಹಾಗೆ ಊರಿನ ಎಲ್ಲರ ಸಹಕಾರದಲ್ಲಿ ನಾವು ಇದನ್ನೊಂದು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ. ವಂದನೆಗಳು.